ಇದೆ. ಏನಾದ್ರು ಆಸೆ ಅನ್ನುವಂಥದ್ದು ವಿಷಯ ಕೊಂಡಾದ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು ಹತ್ರ 10 ಸಲ ಹೇಳ್ತೀನಿ. ಅದು ಆಸೆ ಮಾಡಿದಕ್ಕೆ ಹಿಂದಿನ ನೆನಪು ಕುನ ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ನಾನು ಯಾರು ಎಲ್ಲಿಂದ ಬಂದೆ ಅಂತಂದಾಗ ಅದರ ನೆನಪಿನ ಉಳಿಲಿಲ್ಲ. ಅದಕ್ಕೆ ಹೇಳ್ತಾರವರು ಏನಂತ ಹೇಳಿದ್ರೆ ಕೇಳುವಲ್ಲಿ ಹೋಗ್ತೀಯಾವಲ್ಲಿ, ನೀ ಹೋಗುದಾಗಿ ಒಂದು ಪರಬಾರ. ಹೌದಪ್ಪ, ನಾ ಬಂದಿಲ್ಲ ಹೋಗಿಲ್ಲ, ಸ್ವಯಂ ಪರಬ್ರಹ್ಮ ಬೈಲು ಭಗವಂತ ಈ ಜಗತ್ತಿಗಿದ್ದಂತ ಒಬ್ಬನೇ ಒಬ್ಬ ನಾನು. ಅವ ಹೋಗಿಲ್ಲ ಬಂದಿಲ್ಲ. ಮತ್ತೆ ಹೇಳ್ತಾಳ ಪರಮಾತ್ಮ ಜೀವಾತ್ಮ. ಹೌದು, ಇದು ಸತ್ಯವಾದದ್ದದ. ಸರಿ. ಯಾವಾಗ ನಿರ್ಗುಣ ಸ್ವರೂಪನಾಗಿರುವಂತ ಪರಮಾತ್ಮ ಸಗಣ ರೂಪ ಧಾರಣ ಮಾಡಿಕೊಂಡು ಯಾವಾಗ ಜೀವಾತ್ಮ ಅಂತೇಳಿ ನಾಮಕರಣ ಪರಮಾತ್ಮನ ಪ್ರತಿರೂಪನ ಜೀವಾತ್ಮ ಅಂತೇಳಿ ಸಾರಿದ ಸತಿ ಅವ್ರು ಹೇಳ್ಯಾರ ಪರಮಾತ್ಮನ ಪ್ರತಿನೇ ಜೀವಾತ್ಮ ಅಂದಾಗ ಮತ್ತೆ ಜೀವ ಹೆಚ್ಚಿಂದ ಆತ ಮತ್ತೆ ಕಾಯ ಹೆಚ್ಚಿಂದ ಐತಿ. ನೀನು ವಿಚಾರ ಮಾಡು, ಜೀವ ಹಿಂಗ ಜನಿಸಿ ಬಂದದ್ದದ. ಜೀವ ಇರು ತನಕ ಏನಾದ್ರು ನೀವ್ ಮಾಡ್ರಿ ಅಂತಂದ್ರೆ ಇದಕ್ಕೆ ಬೆಲೆ ಅದ, ಬೆಲೆ ಅದ. ಜೀವ ಇರು ತನಕ ಏನಾದ್ರು ಮಾಡಿ ಸಾಧನೆ ಮಾಡ್ಕೋ, ಬಂದಿದ್ದಕ್ಕೆ ಜನ್ಮ ಸಾರ್ಥಕ ಆಗ್ತದೆ. ಹೌದು, ಸಾರ್ಥಕ ಆಗ್ತದ. ಇವ್ರು ಅಂತಾರ ಶರೀರ ಬಿಟ್ಟು ಮಾಡಂತಾರ ಇವ್ರು. ಎಳಕ ಇರುಳಾಗ ಗಂಡನ ಜುಳುಕ ತಿಳಿದು ಹೋಯ್ತು ಅಂತ ಹೇಳಿಲ್ಲ. ಹೌದು ಹೌದು. ಈ ಜೀವ ಅನ್ನುವಂತ ಗಂಡನ ಜುಳುಕ ತಿಳುಕೋದು ಬಹಳ ಕಠಿಣವಾದಂತದ್ದದ. ಅಲ್ರಿ, ಗಂಡ ಒಳಗಿದ್ದವ ಒಳಗೆ ಇರ್ತಾನವ. ಅಖಂಡ ಪರಬ್ರಹ್ಮ ಚಲೋನೇ ಅನವ. ಅವನ ಚಲೋ ಹನ, ಅಲ್ಲೇ ಅದೇ ಜಾಗಿ ಹನ. ಏನ್ ಶರೀರ ಮುದುಕಾಗ್ಯದ, ಏನು ಆತ್ಮ ಮುದುಕಾಗ್ಯದ? ಜೀವ ಮುದುಕಾಗ್ಯದ. ಜೀವ ಮುದುಕಾಗ್ಯದ. ಏನಾದ್ರೂ ನಿನ್ನ ಶರೀರಕ್ಕ ಇದು ಉತ್ಪತ್ತಿ ನಾಶವಾಗುವಂತದ್ದದ. ಇದು ಹೋಗಿ ಹೋಗಿ ಬಂದಿರ್ತದ. ಯಾಕಂದ್ರೆ 84 ಲಕ್ಷ ಯೌನಿ ಎಲ್ಲ ಭೋಗಿಸಿ ಬಂದಂತದ್ದು ಈ ಶರೀರದ. ಒಂದೊಂದು ಜನ್ಮದಲ್ಲಿ ಒಂದೊಂದು ಶರೀರ ತೊಟ್ಕೊಂಡು ಎತ್ತು ಬಂದಿರ್ತದ. ಅದು ಜೀವ ಜೀವ ಇರೋ ತನಕ ಇಷ್ಟೆಲ್ಲ ಆಗ್ಯದ. ಮತ್ತ ಅದ್ರ ಮೂಲ ತಿಳಿಲಿ ಅಂತಂದಾಗ ನೀ ಮಾಡಿ ಸಾರ್ಥಕ ಆಯ್ತೇನು ಅಂದಾಗ ಮುಂದೆ ಅಂತಾರವ್ರು ಏನಂತಾರ? ಮೂಲ ಅರಿತ ಬಳಿಕ ಶರಣ, ಮೂಲ ಅರಿಯದಿದ್ರೆ ಮರಣ. ಮರಣದ ಕಾರಣ ರೀತಿ ಅರಿಲಿಲ್ಲ, ಅರಿದು ಬಾಳಿದವಗ ಭವ ಏನು ಶಪ್ಪ ಹರಿಲಿಲ್ಲ. ಹರಿದು ಹೋದ ಬಳಿಕ ನಿರ್ವಾಣಾದು ತಿರುಗಿ ಬರಲಿಲ್ಲ. ಬರುದು ಹೋಗುದು ರಾಟಿ ಬಿದ್ದು ತಿರುಗಿ ಕುಂತು ತಿಂದಂಗೈದು. ಯಾರು ನಾನು ಎಲ್ಲಿಂದ ಬಂದ ನೆನಪ ಇರಲಿಲ್ಲ. ನೆನಪ ನಿನ್ನಲ್ಲಿ ಇರಬೇಕಾದ್ರೂ ಒಣಪುವ ಯಾರು ಬೆಂಕಿ ಹಚ್ಚು. ತನು ಮನ ಧನದ ಆಶಾ ವಿಷದ ಕುಂಡಲ. ಮನಸ್ಸಿನ ಮಹಾಯೋಗ ತಿರುಗುತ್ತೈತಿ ಭೂಮಂಡಲ. ಕನಸ ಬಿದ್ದು ಕರಗಿ ಗಗ್ರಿ ಜಂಪರ್ ನಿನ್ನ ಬಾಂಡೋಲ. ಏ ಮಳ ಹುಡುಗಿ ಎಲ್ಲಿಯಕ್ಕಿ ಮೂಳ, ತೆಳಗಿ ಎಲ್ಲ ಬಿಟ್ಟಿರಿ ಪಳ್ಳ. ಬಳ್ಳ ಮಾಡಿ ನಗ್ತ ಹುಡುಗರು ನಿನಗ ತರಕಿಲ್ಲ. ಮಾಡಿ ನಗ್ತಾವ ಹುಡುಗರು ನೆನಗ ತರಕಿಲ್ಲ. ಕೆಲಸ ಕಳ್ಕೊಂಡು ಮಾಡಕ್ಕೆ ಏನ ಕನಸಿದವ ನಾನ. ಕಳ್ಕೋಬ್ಯಾಡ ಮಾನ ಕೆಸರಾಗ ಒಳ್ಳೆ ಭಾಷದ ರಾಡಿ ಕೇಳು ಕವರ. ಗಂಡನ ಮನೆಗೆ ಬಂದಕ್ಕಿ ಇರ್ಬೇಕು ಶಾಣಕ್ಕಿ. ಗಂಡನ ತೋಳ ತೆಕ್ಕಿ ನಿನಗ ಕೈಲಾಸ. ಅವಳು ಕೈಲಾಸ. ಗಂಡನ ತೋಳ ತೆಕ್ಕಿ ಕೈಲಾಸ ನಿನಗ ಕೈಲಾಸ. ತಿಂಡಿ ತಿನಿಸ ಗಂಡಂದ ಎಲ್ಲ. ಗಂಡನ ಬಿಟ್ರ ಗತಿನೇ
ಬಂಡ ಟೇಬುಸುತ್ತ ಗಂಡ ಮೇರು ನಿಂತ್ರಿ ಕರನಕ್ಕ ದಂಡಿ ಚಂಡಿ ಇಲ್ಲದ ಅಖಂಡ ಗಂಡ ಭೂಮಂಡಲಕ ಅಂಡ ಪಿಂಡಾಂಡಕ್ಕೆ ಗಂಡ ತಾನೇ ನವಕಾಂಡಕ ಈ ಪ್ರಕಾರ ನಮ್ಮ ಭಗವಂತ ಇದ್ದಂಥವನು ಹೌದು ನೀ ಎಲ್ಲಿ ಹೋಗಿದಿ ನೀನೇ ಬಂದಿದಿ ಅಂತ ಹೇಳಿ ನೀವು ವಾದ ಮಾಡಕತ್ತಿ ತಂಗಿ ಹೌದು ತಲೆ ಕೆಟ್ಟದ ತಲೆ ಅಂಡದ 21 ಲಕ್ಷ ಪಿಂಡದ 21 ಲಕ್ಷ ಉದ್ಬೀಜ 21 ಇದಕ್ಕಿಂತ ಮೊದಲು ಎಲ್ಲಿದ್ದಿ ಅಂತಂದಾಗ ಪರಮಾತ್ಮನಲ್ಲಿ ನಾನು ಬೆಟ್ಟಂತವನು ಹೌದು ಪರಮಾತ್ಮನ ಪ್ರತಿರೂಪನ ಜೀವಾತ್ಮ ಅಂತ ನೀನು ಹೇಳ್ತೀರಿ ಹೇಳ್ತಾರ ಮತ್ತೆ ಅದಕ್ಕಿಂತ ಮೊದಲು ಜೀವ ಜನ್ಮ ಎಲ್ಲಿ ಆಗ್ಯದ ಅವನಿಂದ ನಿರ್ಮಾಣ ಆಗುತ್ತದೆ ಹೌದು ಅವನಿಗೆ ಯಾವಾಗ ನಾಮ ರೂಪಾದಿಗಳು ಬಂದಾವ ಸಗುಣ ರೂಪ ಯಾವಾಗ ದಾನ ಮಾಡ್ಕೊಂಡ ಅವಾಗ ಅವನಿಗೆ ನಾಮಾದಿಗಳು ಬಂದಾವ ಹೌದಪ್ಪ ಹಿಂಗೆ ಹೋದ್ರೆ ನಡೆಯಂಗಿಲ್ಲ ಏನ್ರ ಬಟ್ಟಿ ತೊಟ್ಕೊಂಡು ಹೋಗ್ಬೇಕಾದ್ರೆ ಚಲೋ ಕಾಣ್ತದ ಅಂತ ಶರೀರ ತಗೊಂಡ್ ಬಂದಾನ ಏನ್ ನಮ್ಮ ಇದು ಅಂಗಿನೇ ಭಾರಿ ಅದಂದ್ರ ಅನ್ಕೊಟ್ಟಿತ್ತು ನಡೆಯಂಗಿಲ್ಲ ಮುಂದಿನ ವಿಷಯ ಏನಪ್ಪಾ ಏನಪ್ಪ ಈ ಅಂಡ ಪಿಂಡ ಬ್ರಹ್ಮಾಂಡಕ ಅಖಂಡ ಒಮ್ಮೆ ಗಂಡ ಏನದಾರಲ್ಲ ಈ ನವಖಂಡಕ್ಕೂ ಕೂಡ ಭಗವಂತ ಒಬ್ಬನೇ ಒಬ್ಬ ಇದ್ದಾನ ಹೌದು ಮುಂದೆ ಏನಂತಾರಲ್ಲಿ ಏನಂತಾರ ನವಖಂಡ ನ್ಯಾಯ ಬಗೆಹರಿಸಿ ನಾರಿ ಮನೆಗೆ ಸೀರಿ ಉಡಸಿ ನಾಗರ ಪಂಚಮಿ ಕರ್ದಂಗಾಯ್ತು ಚೋಕಲಿ ಆಡುದಕ್ಕ ಸೌಸಿ ಕಚ್ಚಿ ಕಳಿದು ಹಗ್ಗ ಹಿಡಿದು ನಿಂತ್ರಿ ಮೆಲ್ಲಕ್ಕ ಅವರ ಬಿಟ್ಟು ಹೋಯಿತು ಹಿಂದ ಮುಂದ ಸರಿಸಾಡುವುದಕ್ಕ ಏ ಮಣ್ಣು ಹುಡುಗಿ ಎಲೆಕೆ ಮೂಳ ತಲೆಗ ಎಲ್ಲ ಬಿಟ್ಟೆ ಪಳ್ಳ ಬಳ್ಳ ಮಾಡಿ ನೌತ ಹುಡುಗರು ನಿನಗತ್ತರಕ್ಕಿಲ್ಲ ಬಳ್ಳ ಮಾಡಿ ನೌತ ಹುಡುಗರು ನಿನಗತ್ತರಕ್ಕಿಲ್ಲ ನೋಡಿ ನೋಡಿ ನಾಡು ಜನರಿಗೆ ತಲೆದಾಸರಿಡಿತ ಹುಡುಗಿ ತಲೆಗೆ ತಲೆ ಕೂಸಿ ಬಿದ್ದಿರೆ ದೊಡ್ಡ ಗದ್ದನಕ ಗದ್ದಲ ಗುರುಲಿಂಗಪ್ಪನ ಜಾತ್ರೆ ಐತಿ ಗುಡಿಯಾಗ ಥಳಕ ಒದಡಿ ಸಾಯಿತಿದ್ದಿ ಕಡಿಮೆ ಇಲ್ಲ ನಿನಗ ಬಡತನಕ ಬಡತನ ಐತಿ ಬೇಡಿದವಾಗ ಸಿರಿತನ ಐತಿ ಸಾಕಾದವಾಗ ಹಿರಿತನ ಐತಿ ನೀತಿವಂತಗ ಕಟ್ಟ ಕಡಿತನಕ ಹಿರಿತನ ಐತಿ ನೀತಿವಂತಗ ಕಟ್ಟ ಕಡಿತನಕ ಕಡಿತನಕ ದೃಢ ಇದ್ದಾಗ ಕಾರಟಿಯಾಕ ಬರ್ತದ ನಿನಾಗ ದೃಢ ಭಕ್ತಿಯಿಂದ ನೀ ಕಡಿತನ ಕೊಡುವ ಆತನ ಮೇಲೆ ನಂಬಿಕೆ ಇಟ್ಟಿದ್ದಿ ಅಂದ್ರೆ ನಿನಗೆ ಯಾವ ಕಾಡ ಕಂಟಕಗಳು ಬಾಧೆ ಆಗುದಿಲ್ಲಂತೆ ಯಾವ ಬರಂಗಿಲ್ಲ ಸನಿಗೆ ಹಾಯಂಗಿಲ್ಲ ಭಗವಂತ ಇಲ್ಲಿ ಬಡವ ಯಾರು ಶ್ರೀಮಂತರು ಯಾರಂತ ಹೇಳಿ ಕವಿಗಳು ಎಷ್ಟು ಸೂಕ್ಷ್ಮ ರೂಪದಲ್ಲಿ ತಿಳಿಸ್ಯಾರ ಏನಂದಾರ ಏನಂತ ಬಡತನ ಐತಿ ಬೇಡಿದವಾಗ ಸಿರಿತನ ಐತಿ ಸಾಕಾದವಾಗ ಹೌದು ಹಿರಿತನ ಐತಿ ನೀತಿವಂತಗ ಕಟ್ಟ ಕಡಿತನಕ ಅಂದಾರ ಹೌದಪ್ಪ ಕವಿಗಳು ಅಂದಾರ ಹೌದು ಎಷ್ಟು ಕೊಟ್ಟರು ಇನ್ನ ಬೇಕು ಬೇಕು ಬೇಕನ್ನುವಂತ ಭಿಕಾರಿನೇ ಯಾವ ಇಲ್ಲ ಅಂತ ಜಗದಲ್ಲಿ ಹೌದಪ್ಪ ಬೇಕು ಅನ್ನೋನೇ ಅವನೇ ಪೂರ ಬೇಕನ್ನುವಂತ ಭಿಕಾರಿ ಯಾರಿಲ್ಲ ಆ ಭಗವಂತ ಕೊಟ್ಟದಪ್ಪ ಸಾಕೋ ಇದೆಲ್ಲ ನಿಂದದ ಅಂತ ಹೇಳಿ ಅಂದವನೇ ಸಾವುಕಾರ ಅವನಂತ ಸೌಕರ್ಯ ಯಾರಿಲ್ಲ ಅಂತ ಮತ್ತೆ ಹಿರಿತನ ಐತಿ ನೀತಿವಂತಗ ಹೌದು ಇಲ್ಲಿ ನೀತಿವಂತ ನಮ್ಮ ಯಾರು ರೇವಣಿಸಿದಾರ ತೋರತವ್ರು ಅದಲ್ಲ ಹೌದು ಇದು ಸುಮಾರು ವರ್ಷ ಆಯ್ತು ಈ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಒಂದು ಕಾರ್ಯನಿರ್ವಹಿಸ್ತಾರೆ ಹೌದಪ್ಪ ಅದಕ್ಕೆಲ್ಲ ಕಮಿಟಿಯವರ ಒಂದು ಸಹಕಾರ ಬಹಳ ಮುಖ್ಯ ಅದ ಇಂತ ಒಂದು ನೀತಿಯ ಮಾರ್ಗ ಹಿಡಿದುಕೊಂಡು ನಡೆಯುವಂತವನಿಗೆ ಹಿರಿತನ ಯಾವತ್ತೂ ಕಡಿತನ ಕೈತಿ ಅಂತ ಹೌದಪ್ಪ ಕಡಿತನ ಕೆಟ್ಟದೆ ಅವನಿಗೆ ಇದರ ಮೂಲ ತಿಳಿದುಕೊಂಡು ನಡೆಯುವುದನ್ನ ನಮಗ ಅರ್ಥ ಆಗಿರ್ಬೇಕದು ಹಾಡುವಂತ ಕಲಾವಿದರಾಗ್ಲಿ ಹೌದು
ಯಾಕ ನಾಗೇಶ್ವರಿಗೆ ಎಲ್ಲರಿಗೂ ಹೇಳುದು ನಾನು, ಯಾಕಂದ್ರೆ ನಾನೇ ಶಾಣಕ್ಕೆ ನನ್ನಿಂದ ಆಗ್ಯದ ಅಂತ ಹೇಳಿ ನೀವೇನು ವಾದ ಮಾಡಕತ್ತೀರಲ್ಲ. ನಾವ್ ಹೇಳಕತ್ತೀವಿ ನೀವು ಏನಾಗಿಲ್ಲ. ಇದು ಮೂರಿಂದ ಇದು ಏನು ಭವ ಬಾಜಾರದಲ್ಲ. ಇದು ಯಾಕೆ ರಚನೆ ಮಾಡಿರೋ ಹಾಗಂದ್ರೆ ಕೋಳಿ ಮುಂದೆ ಕಾಳು ಹೋಗಣಂಗ್ ಮಾಡ್ಯಾನ. ಹೌದಪ್ಪ, ಆಟ ಆಡ್ಸ್ಲಕ್ಕ. ಇದೇ ಖರೆ ಅಂತ ನೀವು ತಿಳ್ಕೊಂಡು ನೀವು ಅಜ್ಞಾನದಲ್ಲಿ ಬಿದ್ದೀರಿ. ಇಲ್ಲೇ ಆಟ ಆಡ್ತೀವಿ, ಇಲ್ಲೇ ಕಾಯಿ ಬಿಡ್ತೀವಿ ಅಂತ ತಿಳ್ಕೊಂಡ್ರಿ ಇವ್ರು. ಮತ್ತೆ ಹಾಕೊಂಡು ತಗೊಂಡ್ ನಡೀತಾನ ಆ ಕಡೆ. ಅದಕ್ಕಾಗಿ ನಾನು ಮೊದಲ ಯಾರ ತಂಗಿ ಅಂತೇಳಿ, ಯಾಕಂದ್ರೆ ಶಾಣಿಕ್ಯದ ಹೆಣ್ಮಗಳು ಅಂತೇಳಿ ವಿಚಾರ ಮಾಡಿದ್ದೆ. ಹೌದಪ್ಪ, ನಾ ಏನು ಹೋಗಿಲ್ಲ ಬಂದ ಅಂತ ಹೇಳಿ ಕಂಡಬಿಡಿ ಜಾಗ ತಿಪ್ಪೆನ ಕಾಗದ ಒಂದು ಬಿಟ್ಟಿದ್ದಕ್ಕೆ ಓದಿದ್ದು. ಮುಂದೇನಂತಾರೆ, ಕಳಿತನ ಕದಳ ಇದ್ದಾಗ ಕಾಡಟ ಯಾಕ ಬರ್ತದ ನಿನಾಗ, ಕಾಡುವುದವರಿಗೆ ಕಿತ್ತಿ ಒಯ್ದು ಒಗೆಯ ಸುಡುಗಾನಕ, ಸುಡುಗಾನ ಸುದ್ದಿ ಬ್ಯಾರೆ ಐತಿ ಅಲ್ಲಿ ಮೀರಿದ ಕಂಟಕ, ಕೈಗಳ ತಂದ ಹಣ ಸಾಗುವುದಿಲ್ಲ ಮೇಲಂಟಕ. ಅಂಟಕ್ ಒಯ್ದು ಕಂಠ ಸಿರಿಸಿ ಎಂಟುರು ಹೊಂಟರ ಸಾಸ್ತಂಗ್ ಹಾಕಿ, ಗಂಟಿಗೆ ಗಂಟ ಬೆಳೆದ್ರ ಮುಂದ 108ಕ, ತಂಗಿ ಗಂಟಿಗೆ ಗಂಟ ಬೆಳೆದ್ರ ಮುಂದ 108ಕ, 108ಕ ಅವರೇ ಬೆಳಸವರು ಇವರೇ ಗಳಸವರು, ಮಾರ್ಗ ತಿಳಿಸವರು ಭವದ ಭ್ರಮಿಗಳಿಗೆ, ಭವದ ಭ್ರಮಿಗಳಿಗೆ. ನೀ ಬಾರಾದ್ರ ಒಂದ ತಿಂಗಳಿಗೆ ಒಂದ ತಿಂಗಳಿಗೆ, ನೀ ಬಾರಾದ್ರ ಒಂದ ತಿಂಗಳಿಗೆ ಒಂದ ತಿಂಗಳಿಗೆ, ತಿಂಗಳ ಬರದು ಮರೆತವರು ಅವರೇ ತಿರುಗುತ್ತಾರು, ಮುಂಗೈ ಜೋಳಿಗಿ ಮುಂಗೈ ಜೋಳಿ, ಮುಂಗೈ ಜೋಳಿ. ವರ್ಜಿತಾದಿ ತಿನ್ನುವ ಕೂಳಿಗಿ ತಿನ್ನುವ ಕೂಳಿ, ಕೈ ಬೀಶ ಅಂದೇವಾಡಿಯವರು ಸಾರಿ ಹೇಳ್ಯಾರು, 100ಕ್ಕ 1000 ಅರ್ಥ ಸರಿಯಾಗಿ, ಅರ್ಥ ಸರಿಯಾಗಿ. 3 ಅಕ್ಷರ ಮುಕ್ತಿಗೆ ಗುರಿಯಾಗಿ, ಮುಕ್ತಿಗೆ ಗುರಿಯಾಗಿ. ಗುರಿ ಇಟ್ಟು ಗುರುತಕ ಹಚ್ಚು, ದಾರಿ ಹಿಡಿದು ಸರ್ಕ ಬಿಚ್ಚು, ಗುರುಮನಿ ಅಂದೇ ವಾಡಿಸ್ತನ ನಾಡಿ ವಾಯಿಣ, ಆ ಗುರುಮನಿ ಅಂದೇ ಬಡಸ್ತನ ನಾಡಿ ವಾಯಿಣ. ಈ ಪ್ರಕಾರವಾಗಿ ಕವಿಗಳು ಇಲ್ಲಿ ವಿಚಾರ ಮಾಡಿದ್ದಾರೆ. ಇನ್ನ ಮುಂದೆ ಯಾವ ಹೆಣ್ಣು ಮಗಳು ದೇವಿಯ ಶಕ್ತಿಯ ವರ್ಣನೆ ಮಾಡಿದ್ದಾಳ ಮಾಡ್ಯಾಳ, ಅದಕ್ಕೆ ಗಣಪತಿ ಸ್ತೋತ್ರ ಮಾಡಿದ್ರ ಅವನಿಗೂ ಮಾಯ ಬಿಟ್ಟಿಲ್ಲ ಅಂತ ಹೇಳಿ ಅಂದಾರ. ನಾ ಹೇಳಿನಿ ಏನ್ ಕಾಣುವಂತದ್ದಲ್ಲ, ಇದು ಮಾಯ ಪ್ರಪಂಚ ಅಂತ ಹೇಳಿ ಅಂದಾರ. ಅದಕ್ಕಾಗಿ ಮಾಯ ಗೆದ್ದಿದ್ದವನೇ ಮಹೇಶ್ವರ. ಈ ನಶ್ವರವಾದಂತ ಈ ಜಗತ್ತೇನದಲ್ಲ ಶರೀರದಂತ ಶ್ರೇಷ್ಠದಂತ ನೀವು ವಾದ ಮಾಡಕತ್ತಿ. ಹೌದಪ್ಪ, ಶರೀರದ ಸತ್ತವ 4 ದಿವಸ ಮನೆಯಾಗ ಇಟ್ಟಿದ್ರು ನಮ್ಗೆ ಗೊತ್ತಾಗ್ತದ. ಹಂಗಾಗಿಲ್ಲ. ಅವನ ಕರುಣೆಯಿಂದ ಯಾವ ಪರಮಾತ್ಮ ರೂಪದ ಜೀವಾತ್ಮ ಬಂದು ಇದರಲ್ಲಿ ಏನು ಸಂಘ ಮಾಡಿದ ಅವಾಗ ಇಷ್ಟೆಲ್ಲ ಆಗುತ್ತದ. ಅವ ಇದ್ರೆ ಹೌದು, ಇಲ್ಲ ಅಂತಂದ್ರೆ ಇಲ್ಲ ತಂಗಿ, ಜೀವ ಹೆಚ್ಚಿಂದದ. ಈ ವಿಚಾರ ಮಾಡುವಂತದ. ಇಲ್ಲಪ್ಪ, ವಿಚಾರ ಇಲ್ಲೇ ಹೇಳಿಲ್ಲ. ಏನು ಒಬ್ಬನೇ ನಕ್ಕೋ ಹೊರಡಿರ್ತದ.
ಈ ಕೈ ಹೋಗಿರ್ತದ ಹಾ ಅದೇ ಕೈಲಕ್ಕೆ ಹಿಂಗ ಅಲ್ಗಾಡ್ ತೋರ್ಸೋದು ನಮ್ಗೆ ಗೊತ್ತಾಗ್ತದ. ಆಗಿಲ್ಲ ಆಗಿಲ್ಲ, ಆಗುದಿಲ್ಲ. ಜೀವ ಹೋದ ಮೇಲೆ ಈ ಶರೀರ ಏನ್ ಕೆಲ್ಸಿಗೆ ಬರಂಗಿಲ್ಲ. ಹಿಂಗ ಅಲ್ಗಾಡ್ ತೋರ್ಸಂದ್ರೆ ತೋರ್ಸ್ಲಕ್ ಬರಂಗಿಲ್ಲ ತಂಗಿ. ಹಿಂಗದ ಆತ್ಮಾರಾಮ್ ಇರತ್ತಾನೆ, ಶರೀರ ಸ್ವಚ್ಛ. ಹೌದ್ ಆತ್ಮಾರಾಮ್ ಹೋದ್ರು ಆಯ್ತಿದ್ ಹೆಣ ಅಂತಾರೆ, ಹೆಣ ಅಂದಾರ ಅಂದಾರ. ಅದಕ್ಕೆ ವಿಚಾರ ಮಾಡಿದ್ರೆ ಹೌದು, ಅದಕ್ಕಾಗಿ ಮುಂದೆ ಒಂದು ಖ್ಯಾಲಿಯನ್ನ ಹಾಡಿ ಅವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು. ಅದಕ್ಕೆ ಖ್ಯಾಲಿ ಹತ್ತಿರ ಮಾಸರ ಯಾವುದು